ಸ್ನೇಹಿತರೆ, ಈಗ ಲಗೇಜ್ಗಳನ್ನೆಲ್ಲ ಇಟ್ಟುಬಿಟ್ಟು ಮುಂದೆ ಈಗ ನಾವು ದೇವಸ್ಥಾನಕ್ಕೆ ಒಳಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಅಲ್ಲಿ ದೇವಸ್ಥಾನ ದರ್ಶನಕ್ಕೆ ಅಂತ ಬರೆದಿದ್ದಾರೆ, ಸಾಲು ಅಲ್ಲಿ ಕ್ಯೂ ಅಂತ ಬರೆದಿದ್ದಾರಲ್ಲ, 2ನೇ ನಂಬರ್ ಗೇಟ್ ಅಂತ ಹೇಳ್ತಾ ಇದ್ದಾರಲ್ಲ, ಅದುವೇ ಗೇಟು. ಆ ಗೇಟಿನ ಮುಖಾಂತರ ನಾವೀಗ ಅಲ್ಲಿ ಪಾದರಕ್ಷೆಗಳನ್ನು ಬಿಟ್ಟು ಅಲ್ಲಿ ದೇವಸ್ಥಾನಕ್ಕೆ ಎಂಟ್ರಿ ಕೊಡಬೇಕು. ಬನ್ನಿ. ಒಳಗಡೆ ಮೋಸ್ಟ್ಲಿ ಅಲ್ಲಿ ಶೂಟಿಂಗ್ ಮಾಡೋಕ್ಕೆ ಅಲೌ ಮಾಡೋದಿಲ್ಲ, ಬಟ್ ಇಲ್ಲಿವರೆಗೆ ನಾನಂತೂ ಶೂಟಿಂಗ್ ಮಾಡ್ತಾ ಇದ್ದೀನಿ, ಮುಂದೆ ಬೇಡ ಅಂತ ಹೇಳ್ಬೋದು. ಸೊ ಅಲ್ಲಿ ನಾವೆಲ್ಲ ಸ್ವಿಚ್ ಆಫ್ ಮಾಡಿಬಿಟ್ಟು ಮುಂದೆ ಹೋಗಬೇಕಾಗತ್ತೆ. ಮೊದಲು ಇಲ್ಲಿ ಚಪ್ಪಲಿಗಳನ್ನು ಇಟ್ಟು ಆಮೇಲೆ ನಾವು ದೇವಸ್ಥಾನಕ್ಕೆ ಎಂಟ್ರಿ ಕೊಡೋಣ. ಬನ್ನಿ ನೋಡೋಣ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಚಪ್ಪಲಿ ಸ್ಟ್ಯಾಂಡು, ಪಾದರಕ್ಷೆಗಳು ಇಡುವ ಸ್ಥಳ. ಸೊ ಇಲ್ಲಿಟ್ಟು ಇಲ್ಲಿಂದ ಮುಂದೆ ಹೋಗೋಣ ಈಗ. ಸೊ ಈ ಥರ ಇಲ್ಲಿ ನೀವು ಇರ್ಬೋದು. ಈಗ ನಾವು ಇಲ್ಲಿ ಕ್ಯೂ ಅಲ್ಲಿ ಎಂಟ್ರಿ ಕೊಡ್ತಾ ಇದ್ದೀವಿ. ಸೇವೆಯನ್ನು ಮಾಡಿಸುವವರು ಇಲ್ಲಿಯೇ ಹಣ್ಣುಕಾಯಿಯನ್ನು ಪಡೆದುಕೊಳ್ಳಿರಿ. ಹಣ್ಣುಕಾಯಿ ಸೇವೆಯನ್ನು ಮಾಡಿಸುವವರು ಇಲ್ಲಿಯೇ ಹಣ್ಣುಕಾಯಿಯನ್ನು ಪಡೆದುಕೊಳ್ಳಿರಿ. ದೇವಸ್ಥಾನದ ಒಳಗಡೆ ಹಣ್ಣುಕಾಯಿ ಸಿಗುವುದಿಲ್ಲ. ಭಕ್ತಾದಿಗಳು ಗಮನಿಸಿಕೊಂಡು ಇಲ್ಲಿಯೇ ಪಡೆದುಕೊಳ್ಳಿರಿ. ದೇವಸ್ಥಾನದ ಒಳಗಡೆ ಹಣ್ಣುಕಾಯಿ ಸಿಗುವುದಿಲ್ಲ. ಭಕ್ತಾದಿಗಳು ಗಮನಿಸಿಕೊಂಡು ಇಲ್ಲಿಯೇ ಪಡೆದುಕೊಳ್ಳಿರಿ. ಭಕ್ತಾದಿಗಳು ಪರ್ಸ್, ಮೊಬೈಲ್. ನಾವು ಹಣ್ಣುಕಾಯಿ ಮಾಡಿಸ್ಕೊಳ್ಳೋಕ್ಕೆ ಅಲ್ಲಿ 60 ರೂಪಾಯಿ ಕೊಟ್ಬಿಟ್ಟು ಈಗ ಮುಂದೆ ಎಂಟ್ರಿ ಆಗ್ತಾ ಇದ್ದೀವಿ. ಮುಂದೆ ನೋಡೋಣ ಬೇರೆ ಯಾವುದಾದ್ರೂ ಸೇವೆಗಳಿದೆಯಾ ಅಂದ್ಬಿಟ್ಟು. ಸೊ ಇಲ್ಲಿಂದ ಮುಂದೆ ನೋಡ್ತಾ ಇದ್ದೀವಿ. ಇನ್ನೂ ನಾವು ಕ್ಯೂ ಅಲ್ಲಿದ್ದೀವಿ. ಸರಿ ಸುಮಾರು ಈಗ ಆಗಲೇ ಅರ್ಧ ಗಂಟೆ ಮೇಲಾಗೋಯ್ತು. ಕ್ಯೂ ಇಲ್ಲಿ ಇನ್ನೂ ನಡೀತಾನೆ ಇದ್ದೀವಿ. ಆಗ್ಬೋದು ಇನ್ನೊಂದು ಅರ್ಧ ಗಂಟೆ, ಯಾಕಂದರೆ ಅಂದರೂ ಸಹಿತ ನಮಗೆ ಬೇಗ ದರ್ಶನ ಆಗ್ತದೆ ಅಂತ ಅಂದ್ಕೊತೀನಿ. ಇಲ್ಲಿ ನಿಮಗೆ ಪಕ್ಕದಲ್ಲೇ ಕಾಣ್ತಾ ಇರೋದು ಅನ್ನಪೂರ್ಣ. ಇಲ್ಲಿಯೇ ನಿಮಗೆ ನಮ್ಮ ಕರ್ನಾಟಕದ ಅತಿ ದೊಡ್ಡ ಒಂದು ಕಿಚನ್ ಅಂತ ಹೇಳ್ಬೋದು, ಅಡುಗೆ ಮನೆ. ಇಲ್ಲಿ ಅನ್ನಪ್ರಸಾದವನ್ನು ಪ್ರತಿನಿತ್ಯ ಕೊಡಲಾಗುತ್ತೆ. ದರ್ಶನ ಮುಗಿಸ್ಕೊಂಡು ಈಗ ನಾವು ಕೆಳಗಡೆ ಬಂದ್ವಿ. ಇದು ನೋಡಿ, ಇಲ್ಲಿ ಯಾರಾದರೂ ಅಂಗವಿಕಲರಿದ್ದರೆ ಅವ್ರಿಗೆ ಇಲ್ಲಿಂದ ಹತ್ಕೊಂಡು ಹೋಗೋಕ್ಕೆ ದಾರಿ. ಮೆಟ್ಲು ಹತ್ತಕ್ಕಾಗೋದಿಲ್ಲ ಅಂದರೆ ಅವ್ರು ಆರಾಮಾಗಿ ಅಲ್ಲಿ ಹತ್ಕೊಂಡು ಹೋಗ್ಬೋದು. ಇದು ದೇವಸ್ಥಾನ ಎದುರುಗಡೆ ಇರುವಂತಹ ಒಂದು ನೋಟ. ಜಯ ಮಂಜುನಾಥ. ಸೊ ಈ ಕಡೆಯಿಂದ ನಿಮಗೆ ದಾರಿ ಕೂಡ ಇದೆ. ಸಮಯ 6:30. ಅಲ್ಲಿ ಒಂದು ಗಡಿಯಾರ ಕಾಣ್ತಾ ಇದೆ ನೋಡಿ ನಿಮಗೆ. ಇಲ್ಲಿ ಎಲ್ಲ ಭಕ್ತಾದಿಗಳಿಗೆ ಕೂತ್ಕೊಳ್ಳೋಕ್ಕೂ ಕೂಡ ಒಂದು ಜಾಗ ಮಾಡಿಕೊಟ್ಟಿದ್ದಾರೆ. ಸುಮಾರು 100 ವರ್ಷಗಳ ಹಳೆಯ ದೇವಸ್ಥಾನ ಇದು. ಮಂಜುನಾಥನ ಆಶೀರ್ವಾದ ಎಲ್ಲರ ಮೇಲೆ ಇರುವಂತ ನಾನು ಕೂಡ ಆಶಿಸ್ತೇನೆ. ನಮ್ಮ ತಂಡದ ಪರವಾಗಿ ನಮ್ಮೆಲ್ಲ ವೀಕ್ಷಕರಿಗೆ ಆ ಮಂಜುನಾಥನ ಆಶೀರ್ವಾದ ಸದಾ ಇರಲಿ ಅಂತ ನಾನು ಬಯಸ್ತೀನಿ. ಅಲ್ಲೇನು ಕಾಣ್ತಾ ಇದೆಯಲ್ಲ, ಅದು ನಿಮಗೆ ವೀರೇಂದ್ರ ಹೆಗಡೆಯವರ ಒಂದು ವಾಸಸ್ಥಾನ, ಅಂದರೆ ಮನೆ ಅಂತಲೇ ಹೇಳ್ಬೋದು. ಅದರ ಪಕ್ಕ ಇರೋದು ನಿಮಗೆ ಅನ್ನಪೂರ್ಣೇಶ್ವರಿ ಕಿಚನ್ನು, ಅಂದರೆ ಅಡುಗೆ ಮನೆ. ಅಲ್ಲೇ ನಿಮಗೆ ಎಲ್ಲರಿಗೂ ಅನ್ನಪ್ರಸಾದ ಕೂಡ ಸಿಗೋದು. ಈಗ ನಾವು ಸಾಯಂಕಾಲ 7 ಗಂಟೆ ಆಗಿದೆ. ಈಗ ಅನ್ನಪೂರ್ಣ ಡೈನಿಂಗ್ ಹಾಲಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಇಲ್ಲಿಂದ ಒಳಗೆ ಹೋಗಬೇಕು. ಸಾಯಂಕಾಲ 7 ಗಂಟೆಯಿಂದ ಸುಮಾರು ಒಂದು 9:30ವರೆಗೂ ಇದು ಅನ್ನಪ್ರಸಾದ ಓಪನ್ ಆಗಿರುತ್ತೆ ಇಲ್ಲಿ. ಸ್ನೇಹಿತರೆ, ಈಗ ಧರ್ಮಸ್ಥಳದಲ್ಲಿ ನಿಮಗೆ ಹೊಸದಾಗಿ ವ್ಯವಸ್ಥೆ ಮಾಡಿದ್ದಾರೆ. ಅಂದರೆ ಟೇಬಲ್ ಮೇಲೆ ಕೂತ್ಕೊಂಡು, ಅಂದರೆ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಕೂಡ ಊಟ ಮಾಡ್ಬೋದು. ಕೆಳಗಡೆನೂ ಇದೆ, ಅಂದರೆ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ಬೋದು. ಇಲ್ಲಿ ಮೇಲ್ಗಡೆನೂ ಕೂಡ ನಿಮಗೆ ಇಲ್ಲಿ ವ್ಯವಸ್ಥೆ ಇದೆ ನೋಡಿ. ಇದೆ, ಎಷ್ಟು ಅದ್ಭುತವಾಗಿದೆ ನೋಡಿ.
ಟೇಬಲ್ ಮೇಲೆ ಕೂತ್ಕೊಂಡು, ಅಂದರೆ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು, ಯಾಕಂದರೆ ಇತ್ತೀಚೆಗೆ ಎಷ್ಟೋ ಜನಕ್ಕೆ ಕಾಲು ನೋವುಗಳು, ಮಂಡೆ ನೋವು ಪ್ರಾಬ್ಲಮ್ ಇರೋದ್ರಿಂದ ಕೆಳಗಡೆ ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ಸೊ ಹೀಗಾಗಿ ಈ ವ್ಯವಸ್ಥೆನ ಇಲ್ಲಿ ಮಾಡಿದ್ದಾರೆ. ನಿಜಕ್ಕೂ ನಾವು ಥ್ಯಾಂಕ್ಸ್ ಹೇಳಬೇಕು, ಧನ್ಯವಾದಗಳು ಹೇಳಬೇಕು. ಸೊ ಇಲ್ಲೆಲ್ಲ ಹಿರಿಯರ ನಾಗರಿಕರು ಹೆಚ್ಚಾಗಿ ಬಂದಿದ್ದಾರೆ. ಅಂದರೆ ಯಾರಿಗೆ ಕೆಳಗಡೆ ಕೂತ್ಕೊಳ್ಳೋಕ್ಕಾಗೋದಿಲ್ವೋ ಹೆಣ್ಮಕ್ಳು ಇಲ್ಲೆಲ್ಲ ಬಂದ್ಬಿಟ್ಟು ಆರಾಮವಾಗಿ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡ್ಬೋದು. ಮೊದಲೆಲ್ಲ ಇರಲಿಲ್ಲ, ಇದು ಇತ್ತೀಚೆಗೆ ಹೊಸದಾಗಿ ಕಟ್ಟಿರುವಂತಹ ಒಂದು ಡೈನಿಂಗ್ ಹಾಲ್ ಆಗಿದೆ. ಏಳು ಗಂಟೆ 20 ನಿಮಿಷ ಆಗಿದೆ. ಈಗ ತಟ್ಟೆಗಳನ್ನು ಇಲ್ಲಿ ಸರಬರಾಜು ಮಾಡ್ತಾ ಇದ್ದಾರೆ. ನೋಡಿ, ತಟ್ಟೆ ತರುವಂತಹ ಒಂದು ಟ್ರಾಲಿ ಇದು, ಕೆಳಗಡೆ ಮತ್ತು ಮೇಲ್ಗಡೆ ಎರಡೂ ಇದೆ. ಖುದ್ದಾಗಿ ನಾವೇ ಅಥವಾ ತೊಗೋಬೋದು ಇಲ್ಲಿ ತಟ್ಟೆನ. ನಾವು ಕೂಡ ನಮ್ಮ ತಟ್ಟೆನ ತೆಗೆದುಕೊಂಡಿದ್ದೀವಿ. ಸೊ ಈಗ ಮುಂದೆ ಏನೇನು ಬರುತ್ತೆ ಒಂದೊಂದೇ ತೋರಿಸ್ತೀನಿ ನಿಮಗೆ. ಈಗ ತಟ್ಟೆ ಖಾಲಿ ಇರೋ ತಟ್ಟೆಗೆ ಮೊದಲೇದಾಗಿ ಸ್ವೀಟನ್ನು ಹಂಚ್ತಾ ಇದ್ದಾರೆ. ಸಿಹಿ ಅಂದರೆ ಪಾಯಸ. ಇದು ಯಾವ ಪಾಯಸ ಅಂತ ತಿಂದ ಮೇಲೆ ಹೇಳ್ಬೋದು. ಈಗ ಇಲ್ಲಿ ಎರಡನೇದಾಗಿ ಪಲ್ಯನ ಕೊಡ್ತಾ ಇದ್ದಾರೆ. ಆಲೂಗಡ್ಡೆ ಪಲ್ಯ, ಮಿಕ್ಸ್ ಆಲೂಗಡ್ಡೆ ಪಲ್ಯ. ಘಮ ಘಮ ಅಂತ ವಾಸನೆ ಬರ್ತಾ ಇದೆ. ಈಗ ಪಲ್ಯ ಆದಮೇಲೆ ರೈಸ್ ಬರ್ತಾ ಇದೆ. ಮತ್ತು ರೈಸ್ಗೆ ಸಾಂಬಾರು.